ಒಂದ್ ವಾರ ಅಲ್ಲ 1 hour ಟೈಮ್ ಕೊಟ್ಟಿಲ್ಲ ಅಂತ ಅವ್ರಿಗೆ. ಅದನ್ನೇ ಪ್ರಾಬ್ಲಮ್ ಇಲ್ಲ. ಅವ್ರ ಪ್ರಕಾರ ಪ್ರಾಬ್ಲಮ್ ಏನಾಗಿದೆ, ನನಗೆ ಫೈರ್ ಮಾಡಿದ್ದು ಪ್ರಾಬ್ಲಮ್ ಬಂದಿಲ್ಲ, ತೆಗೆದಿದ್ದು ಅವ್ರ ಕ್ರೈಟೀರಿಯಾ ಕಾಂಟ್ರಾಕ್ಟ್ಸು ಓಕೆ, ಮಾನವೀಯತೆ ಪ್ರಶ್ನೆನೂ ಬರುತ್ತೆ. ಈಗ ಸುಧಾಮೂರ್ತಿ, ನಾರಾಯಣ ಮೂರ್ತಿ ಅವರೆಲ್ಲ ಆಚೆ ಕಡೆ ಎಷ್ಟು ಹೆಲ್ಪ್ ಮಾಡ್ತಿದ್ದಾರೆ, ಅದೇ ಹೆಲ್ಪ್ ಇಲ್ಲಿ ಮಾಡಿದ್ರೆ ಆಗ್ತಿತ್ತು. ಸೊ ಮೇನ್ ಮನೇಲೇನೆ ಇದಾಗ್ತಿಲ್ಲ, ನಿಮ್ ದೋಸೆ ಚೆನ್ನಾಗಿ ಬೇಯ್ತಿಲ್ಲ, ಆಚೆ ದೋಸೆ ಬಗ್ಗೆ ತಲೆ ಕೆಡ್ಸ್ಕೊತಿದ್ರ ನೀವು ಫಸ್ಟ್ ಆಫ್ ಆಲ್. ರೀಸೆಂಟ್ ಆಗಿ ಇನ್ಫೋಸಿಸ್ ಆಲ್ರೆಡಿ ಒಬ್ರು ಅವ್ರ CEO ಅವ್ರ ಸ್ಟೇಟ್ಮೆಂಟ್ ಇಂದಾನೆ ಏನೇನೋ ಆಲ್ರೆಡಿ ಹೋಗಿ ಬಂತು ಟಾಪಿಕ್. ನೆಕ್ಸ್ಟ್ ಅದು ಮುಗಿತಿದ್ದಂಗೆ ಅದು ಮರೆ ಆಯ್ತು ಅನ್ನೋಷ್ಟರಲ್ಲಿ ಇನ್ಫೋಸಿಸ್ ಇನ್ನೊಂದು ಹೆಸರು ಮಾಡ್ತಾ ಇದೆ. ಏನಪ್ಪಾ ಅಂತಂದ್ರೆ ರೀಸೆಂಟ್ಲಿ ಇನ್ಫೋಸಿಸ್ ಎಷ್ಟೋ ಅರೌಂಡ್ ಒಂದು 400-500 ಟ್ರೈನಿಗಳನ್ನ ತೆಗೆದಾಕ್ತಾರೆ. Imagine waiting for 2 whole years after graduation just to land your dream job at Infosys. Your career seems on track, right? But just months later, you're told to pack your bags and leave immediately. What's worse, you're escorted out with security guards. This is exactly what happened to nearly 700 freshers at Infosys' Mysuru campus. ಸೊ ತೆಗೆದಾಕೋದು ಒಂದು ಆದ್ರೆ ನಾನು ಓದಿರೋದು, ನಾನು ಕೇಳಿರೋ ಹಂಗೆ, ಬಟ್ ನಂಗೆ ಆಕ್ಚುಯಲ್ ನ್ಯೂಸ್ ಗೊತ್ತಿಲ್ಲ. ಬಟ್ ಏನಾಯ್ತು ಅಂತಂದ್ರೆ ಅವರು ತೆಗೆದಾಕದ್ಮೇಲೆ ಅವತ್ತಿನ ದಿನಾನೇ ಯಾರೋ ಒಬ್ರು ಯಾವ್ದೋ ಬೇರೆ ಸ್ಟೇಟ್ ಅನ್ಸುತ್ತೆ ಅವರು. ಸೊ ತೆಗೆದಾಕದ್ಮೇಲೆ ಆಯ್ತು, ಏನೋ ನಂಗೆ ತೆಗೆದಾಕಿದಾರ, ಬಟ್ ನನ್ಗೆ ಈ ಟೈಮ್ಗೆ ನಂಗೆ ಹೋಗಕ್ಕೆ ಏನೂ ಇಲ್ಲ, ಆಲ್ರೆಡಿ ಇಟ್ಸ್ ಲೇಟ್, ನಾನು ನೆಕ್ಸ್ಟ್ ಡೇಗೆ ಹೋಗ್ತೀನಿ ಅಂತ ಏನೋ ಕೇಳ್ಕೊಂಡ್ರಂತೆ. ಬಟ್ ಅದನ್ನೂ ಅವ್ರು ಅಲೌ ಮಾಡ್ಲಿಲ್ಲ ಅಂತೆ. ಲೈಕ್ ಈಗ ನಿಂದು ಮುಗ್ದೋಗಿದೆ, ನೀನ್ ತೆಗೆದಾಕಿದೀವಿ ಅಂತಂದ್ರೆ ಯು ಆರ್ ನಾಟ್ ಬಿಲಾಂಗಿಂಗ್ ಟು ದಿಸ್ ಪರ್ಟಿಕ್ಯುಲರ್ ಕಂಪನಿ. ಸೊ ಇವಾಗ್ಲೇನೆ ನೀನ್ ವೆಕೆಟ್ ಮಾಡ್ಲೇಬೇಕು ಅಂತ ಸ್ಟ್ರಿಕ್ಟ್ ಆಗಿ ಬೌನ್ಸರ್ಸ್ ಎಲ್ಲ ಏನೋ ಕರ್ಸಿದ್ರಂತೆ, ಅದನ್ನು ಏನೋ ಕೇಳಿದೆ. ಸೊ ಅವಾಗ್ಲೇನೆ ಅವ್ರನ್ನ ರಿಲೀವ್ ಮಾಡಿ ಅವತ್ತೇನೆ ಎಲ್ರು ಮನೆಗೆ ಕಳ್ಸಿದ್ರಂತೆ. ಸೊ ಇದು ನ್ಯೂಸು. ಸೊ ನಿಮ್ಗೆ ಏನೇನ್ ರೀಚ್ ಆಗಿದೆ, ನಿಮ್ ರಿಯಾಲಿಟಿ ಏನೇನು ಗೊತ್ತಾಗಿದೆ, ಗ್ರೌಂಡ್ ರಿಯಾಲಿಟಿ ನಿಮ್ಗೆ ಏನ್ ಗೊತ್ತಾಗಿದೆ, ಸೊ ಅದು ಮೇನ್ ಆಗಿ ಎಲ್ರು ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಅಥವಾ ಹೊಸದಾಗಿ ನೋಡೋರ್ಗೆ ಏನ್ ಪರ್ಸ್ಪೆಕ್ಟಿವ್ ನಿಮ್ದು ಅನ್ನೋದು ಹೇಳ್ಬೇಕು. ಓಕೆ, ನಾನು ರಿಸರ್ಚ್ ಮಾಡಿರೋ ಪ್ರಕಾರ ಈ ಹುಡುಗರೆಲ್ಲ ಹೈಯರ್ ಕ್ಯಾಂಪಸ್ ಸೆಲೆಕ್ಟ್ ಆಗಿದ್ದು 2022 ಬ್ಯಾಚಲ್ಲಿ. ಇವರೆಲ್ಲ 2020 ಬ್ಯಾಚ್ ಔಟ್ ಅವರು. ಇವ್ರಿಗೆ 2024 ಹೈರಿಂಗ್ ಲೆಟರ್ ಕೊಟ್ಟಿದ್ದಾರೆ. ಸೊ ಅರೌಂಡ್ ಅಕ್ಟೋಬರ್ ಏನೋ ಇವ್ರಿಗೆ ಜಾಯ್ನಿಂಗ್ ಲೆಟರ್ ಕೊಟ್ಟು ಟ್ರೈನಿಂಗ್ ಸ್ಟಾರ್ಟ್ ಮಾಡಿಸಿದ್ದಾರೆ. ಅದು 1000 ಜನ ಅಟ್ ಒಂದು ಬ್ಯಾಚಲ್ಲಿ. ಸೊ ಎಲ್ಲ ಕಂಪ್ನೀಲಿ ಮೋಸ್ಟ್ ಇರಲ್ಲ ಈ ಟೈಪ್ ಪ್ರೊಸೆಸ್ಸು, ಹೈಯರ್ ಮಾಡಿ ಅಸೆಸ್ಮೆಂಟ್ ಮಾಡಿ ಮಾಡೋದು. ಕೆಲವು ಕಂಪ್ನೀಲಿ ಇರ್ತಾವೆ, ಕಾಂಟ್ರಾಕ್ಚುಲಿ ಮೆನ್ಷನ್ನು ಮಾಡಿರ್ತಾರೆ, ದ್ಯಾಟ್ ಈಸ್ ಓಕೆ, ಆಯಿತಾ. ಆದರೆ ನಮಗೆ ಬಂದ ಸುದ್ದಿ ಏನಂದರೆ ಈ ಸರ್ತಿ ಅವ್ರಿಗೆ ಹೈಯರ್ ಮಾಡೋ ಇಂಟ್ರೆಸ್ಟ್ ಇರಲಿಲ್ಲ. ಅಂದರೆ ಏನು, ಎಡಿಷ್ನಲ್ ಮೆಂಬರ್ಸ್ನ ಬೆಂಚ್ ಮಾಡ್ತಾರೆ ಕೆಲವು ಜನ, ಒಂದು ಕ್ರೈಟೀರಿಯಾ ಇಟ್ಟು ಅದು ಮೀಟ್ ಮಾಡಿದ್ರೆ ಬೆಂಚ್ ಮಾಡ್ತಾರೆ. ಆದರೆ ಇನ್ಫೋಸಿಸ್ಗೆ ಬೆಂಚ್ ಮಾಡೋ ಜನ ಬೇಕಾಗಿರಲಿಲ್ಲ. ಸೊ ಅಸೆಸ್ಮೆಂಟ್ ವಾಸ್ ತುಂಬ ಟಫ್ ಇತ್ತು ನಾರ್ಮಲ್ಗಿಂತ ಅಂತ ಫಸ್ಟು. ಈಗ ಬಂದಿರೋ ಸುದ್ದಿ 1000 ಜನರಲ್ಲಿ 500 ಜನರನ್ನ ತೆಗೆದಿದ್ದಾರೆ ಅಂತ. ಆದರೆ ಇದು 3 ಟೆಸ್ಟು ಫೇಲ್ ಆದವ್ರ ಕತೆ. 3 ಅಸೆಸ್ಮೆಂಟ್ ಟೆಸ್ಟ್ ಕೊಟ್ಟಿರ್ತಾರೆ, 3 ಕ್ಲಿಯರ್ ಆಗ್ತಿರೋದು. ನಮಗೆ ಬಂದಿರೋ ಸುದ್ದಿ ಏನಂದರೆ ಇನ್ನೂ ಒಂದು ಅಸೆಸ್ಮೆಂಟ್ ಇದೆ ಕೆಲವು ಜನರಿಗೆ, ಇನ್ನೂ ಬಾಕಿ ಜನರಿಗೆ. ಸೊ ಆ ನಂಬರು 700-800 ತನಕನೂ ಹೋಗ್ಬೋದು ಅಂತ. 1000 ಜನರಲ್ಲಿ 200 ಜನ ಅಷ್ಟೇ ಉಳಿಸ್ಕೋತಾರೋ, ಇನ್ನೂ ಕಮ್ಮಿ ಉಳಿಸ್ಕೋತಾರೋ. ರೀಸನ್ ಏನು ಹೇಳಿದ್ವಲ್ಲ, ಈಗ ಮಾರ್ಕೆಟ್ ಕಂಡೀಷನ್ಸು ಅಷ್ಟಕ್ಕಷ್ಟೇ ಇದೆ ಐ ಟಿನಲ್ಲಿ. ಪ್ಲಸ್ ಇವ್ರು ಮಾಡ್ತಿರೋದೇನೆಂದರೆ ನಮಗೆ ಬೆಸ್ಟ್ ಆಫ್ ದ ಬೆಸ್ಟ್ ಬೇಕು ಅಂತ ಕಾಗೆ ಹರಿಸ್ತಿದ್ದಾರೆ ಅಷ್ಟೇ. ಫಸ್ಟ್ ಆಫ್ ಆಲು ಅವರು ಜಾಯಿನ್ ಆಗಬೇಕಾದ್ರೆ 1 ವಾರ ಅವ್ರಿಗೆ ಇರೋಕ್ಕೆ ಜಾಗ ಕೊಟ್ಟು ಸೆಟಲ್ ಮಾಡೋಕ್ಕೆ ಎಲ್ಲ ಕೊಟ್ಟಿರ್ತಾರೆ. ನೀವು ಯಾವುದೇ ಕಂಪ್ನಿಗೆ ಹೋಗಿ ಫ್ರೆಷರ್ಸ್ಗೆ ಒಂದು ಸ್ವಲ್ಪ ಅಕಾಮಿಡೇಷನ್ ಅಂತ ಕೊಡ್ತಾರೆ ಇನಿಷಿಯಲಿ ಜಾಯ್ನ್ ಆಗೋ ತನಕ. ಬೆಂಗಳೂರಲ್ಲಾದರೂ ಕೊಡ್ತಾರೆ ನಾರ್ಮಲಿ, ನಾನು ನೋಡಿರೋ ಪ್ರಕಾರ ಕೆಲವೊಂದು ಕಂಪ್ನೀಸು ಅಕಾಮಿಡೇಷನು ನೀವೆಲ್ಲ ಸೆಟಲ್ ಡೌನ್ ಆಗಿ, ಇಲ್ಲ ನೀವು ಪೇ ಮಾಡ್ತೀರ ಅಂದರೆ ನಾವು ಕಂಟಿನ್ಯೂ ಮಾಡೋಕ್ಕೂ ಬಿಡ್ತಾರೆ ಅಕಾಮಿಡೇಷನ್ಸ್. ಇನ್ಫೋಸಿಸ್ ತಪ್ಪು ಮಾಡಿದ್ದೇನು ಅಂದರೆ, ಅಕಸ್ಮಾತ್ ಅವ್ರ ಅಸೆಸ್ಮೆಂಟ್ ಫೇಲೇ ಆಗಿದ್ದರೆ 1 ವಾರ ಟೈಮ್ ಕೊಟ್ಟಿದ್ದ ಗಂಟೇನು ಹೋಗ್ತಿತ್ತು ಅವ್ರಿಗೆ. ನೀವು ಸೆಟಲ್ಮೆಂಟ್ ಮಾಡ್ಕೊಳ್ಳಿ, ಎಲ್ಲ ನೀವು ಮುಗಿಸ್ಕೊಳ್ಳಿ, ಊರಿಗೆ ಹೋಗಿ, ಇಲ್ಲ ಬೇರೆ ಕಡೆ ಏನೋ ವ್ಯವಸ್ಥೆ ಮಾಡ್ಕೋತಿದ್ರು, ಬೆಂಗಳೂರಲ್ಲೇ ಮಾಡ್ಕೋತಿದ್ರು, ಮೈಸೂರಲ್ಲೇ ಮಾಡ್ಕೋತಿದ್ರು. 1 ವಾರ ಟೈಮ್ ಕೊಟ್ಟಿದ್ರೆ ಇನ್ಫೋಸಿಸ್ ಪ್ರಾಬ್ಲಮ್ ಬರ್ತಿತ್ತಾ? ಇಲ್ಲ ತಾನೆ. 1 ವಾರ ಅಲ್ಲ 1 hour ಟೈಮ್ ಕೊಟ್ಟಿಲ್ಲ ಅಂತ ಅವ್ರಿಗೆ. ಅದನ್ನೇ ಪ್ರಾಬ್ಲಮ್ ಇಲ್ಲ. ಅವ್ರ ಪ್ರಕಾರ ಪ್ರಾಬ್ಲಮ್ ಏನಾಗಿದೆ, ನನಗೆ ಫೈರ್ ಮಾಡಿದ್ದು ಪ್ರಾಬ್ಲಮ್ ಬಂದಿಲ್ಲ, ತೆಗೆದಿದ್ದು ಅವ್ರ ಕ್ರೈಟೀರಿಯಾ ಕಾಂಟ್ರಾಕ್ಟ್ಸು ಓಕೆ, ಮಾನವೀಯತೆ ಪ್ರಶ್ನೆನೂ ಬರುತ್ತೆ.
ಹೌದು, ನಾನು ಅದನ್ನೇ ಅನ್ಕೊಂಡೆ. ಮತ್ತು ಅವ್ರಿಗೇನು ಹೋಟೆಲ್ ಖರ್ಚು ಕೊಡ್ತಿಲ್ಲ, ಅವ್ರು ಆಲ್ರೆಡಿ ಅವ್ರಿಗೆ ರೂಮ್ ಅಲೋಟೆಡ್ ಎಲ್ಲ ಇದೆ ಇನ್ಫೋಸಿಸಲ್ಲಿ ಕ್ಯಾಂಪಸಲ್ಲಿ. ಹ್ಮ್ ಅಲ್ಲಿ 20,000 ಜನ ಅಟ್ ಎ ಟೈಮ್ ಇರ್ಬೋದಷ್ಟು ಕೆಪಾಸಿಟಿ ಇದೆ ಅವ್ರಿಗೆ, ನನಗೆ ಗೊತ್ತಿರೋ ಬೇಜಾನ್ ದೊಡ್ಡದಿದೆ, ನೋಡಿದ್ರೆ ಪ್ಯಾಲೇಸ್ ದೊಡ್ಡದು ಅನ್ಸುತ್ತದು. ಎಷ್ಟು ತುಂಬ ಗೇಟ್ಗಳಿವೆ. ದೊಡ್ಡದಿದೆ. ಅಲ್ಲ, ನಮ್ದೆಲ್ಲ ನಮ್ಮ ಹುಡುಗರೆಲ್ಲ ಕೆಲಸ ಮಾಡಿ ಬಂದಿದ್ದಾರೆ, ನನಗೆ ಗೊತ್ತು ಅಲ್ವಾ ಇನ್ ಇನ್ ಔಟ್ ಹೆಂಗಿದೆ, ಹೆಂಗೆ ಮಾಡಿದಾರೆಲ್ಲ ಅಂತ. ಸೊ ಒಂದು ವಾರ ಟೈಮು ಆಗಲಿಲ್ಲ, ಒಂದು ವಾರ 2 ದಿನ ಟೈಮ್ ಕೊಡಿ, ಅವ್ರು ಅಡ್ಜಸ್ಟ್ ಮಾಡ್ಕೊಂಡು ಏನೋ ಒಂದು ವ್ಯವಸ್ಥೆ ಮಾಡ್ಕೊಳ್ಳೋಕ್ಕೆ. ಅವ್ರು ಬೌನ್ಸರ್ ಇಟ್ಟು ಕಳಿಸಿರಲ್ಲ ಅಂತ ಇನ್ಫೋಸಿಸ್ ನಂಬ್ತೀನಿ, ಸೆಕ್ಯೂರಿಟಿ ಗಾರ್ಡ್ ಕಳಿಸಿರ್ತಾರೆ ಮಾಡಿ ಅಂತ. ಹ್ಮ್ ಆದರೆ ಐಡಿಯಲ್ಲಿ ಮಾನವೀಯತೆ ಅನ್ನೋ ಪ್ರಶ್ನೆ ಇರುತ್ತೆ, ನಮ್ಗೆ ಇರೋದು ಪ್ರಾಬ್ಲಮ್ ಅದೇ. ಮತ್ತು ಕರ್ನಾಟಕದ್ದು ಬಿಲ್ಡರ್ಸ್ ಅದನ್ನು ಮಾಡಿದವರು ಅಂಥದ್ರಲ್ಲಿ ನಾರಾಯಣ ಮೂರ್ತಿ ಇಂಥ ಟೈಮಲ್ಲಿ ಮಾತಾಡದೆ ಗಪ್ಚುಪ್ ಕೂತಿರ್ತಾರೆ. ಮಾತಾಡ್ಬೇಕಾಯ್ತು ಬಂದು ಮುಂದೆ ಈ ಟೈಮಲ್ಲಿ. ನಾನೇನು ಹೈರ್ ಮಾಡಿ ಅಂತ ಹೇಳ್ತಿಲ್ಲ, ಪರವಾಗಿಲ್ಲ, ನಿಮ್ಮ ಪಾಲಿಸಿ ಇಟ್ಕೊಳ್ಳಿ. ಅಟ್ಲೀಸ್ಟ್ ಅವ್ರು ಹುಡುಗರವರು ಯಾರು ಮನೆ ಬಿಟ್ಟು ಫಸ್ಟ್ ಟೈಮ್ ಬಂದಿರ್ತಾರೆ, ಕಾಲೇಜ್ ಹುಡುಗರು, ಅಷ್ಟಾದ್ರೂ ಮಾನವೀಯತೆ ಬೇಕು ತಾನೆ. ನಮ್ದೇ ಅಲ್ಲ, ಇವರು ಹ್ಞೂ ಕಾಲೇಜಲ್ಲಿ ಹೈರ್ ಮಾಡ್ಬೇಕಾದ್ರೇನೆ ಸ್ವಲ್ಪ ಚೆನ್ನಾಗಿರೋ ಟ್ಯಾಲೆಂಟೆಡ್ ನ ಹೈರ್ಸ್ ಮಾಡ್ಬೇಕು ತಾನೆ. ಇವ್ರು ಸುಮ್ನೆ ಗುಡ್ಡೆ ತುಂಬ್ಕೊಂಡ್ಬಿಡೋದು ಕುರಿ ಮಂದೆ ತರ ಟ್ರೈನಿಂಗ್ ಪಾಪ ಅವ್ರು ಎಷ್ಟು ಆಸೆ ಇಷ್ಟೊತ್ತಿಗೆ ಆಗ್ಲಿ ಅವರು ಬೇರೆ ಏನಾದ್ರು ಟ್ರೈ ಮಾಡ್ಬೋದಿತ್ತಲ್ವಾ, ಬೇರೆ ಕಡೆ ಪ್ರಿಪೇರ್ ಆಗಿ ಬೇರೆ ಕಡೆ ಇಂಟರ್ವ್ಯೂ ಕೊಟ್ಟು ಎಲ್ಲೋ ಹೋಗ್ಬೋದಿತ್ತಲ್ವಾ. 2022 ಅಲ್ಲಿ ಹೈರ್ ಮಾಡಿ ಆಫರ್ ಲೆಟರ್ ಕೊಟ್ಟು ಕರೆಸಿ ನಿಮ್ಗೆ ಟ್ರೈನಿಂಗ್ ಕೊಡ್ತೀವಿ ಅಂತ ಟ್ರೈನಿಂಗ್ ಕೊಟ್ಟು, ಆಮೇಲೆ ಅದ್ ಏನೋ ನಂಗ ಗೊತ್ತಾಗಿರೋ ನ್ಯೂಸ್ ಪ್ರಕಾರ ಪರ್ಪಸ್ಲಿ ದ ಟೆಸ್ಟ್ ವಾಸ್ ವೆರಿ ಟಫ್, ಬೇಕು ಅಂತಾನೆ ಸಿಕ್ಕಾಪಟ್ಟೆ ಟಫ್ ಇಟ್ಟಿದ್ರಂತೆ. ಅದರಲ್ಲಿ ಎಷ್ಟೋ ಜನ ಫಸ್ಟ್ ಅಲ್ಲಿ ಫಿಲ್ಟರ್ ಆದ್ರಂತೆ, ಸೆಕೆಂಡ್ ಟೆಸ್ಟ್ ಅಲ್ಲಿ ಫಿಲ್ಟರ್ ಆದ್ರೆ, ಥರ್ಡ್ ಫಿಲ್ಟರ್, ಎಷ್ಟು ಎಲ್ಲ ಆ ಫಿಲ್ಟರ್ ಅಲ್ಲೇನೆ ಇಷ್ಟು ಜನ ಮತ್ತೆ ಈಗ ಮತ್ತೆ ಇರೋರ್ಗುನು ಮತ್ತೆ ಫಿಲ್ಟರ್ ಮಾಡ್ತೀನಿ ಅಂತ ಕೂತಿದ್ದಾರೆ. ಸೊ ಇಂಟೆನ್ಷನ್ ಅದೇ ಆಗಿದ್ರೆ ಅವ್ರಿಗೆ ಒಂದು ಏನೋ ಒಂದು ನೀವು ಟೈಮ್ ಕೊಟ್ಟು ನೋಡಿ ಈ ತರ ಪ್ರಿಪೇರ್ ಆಗಿ ಬೇರೆ ಕಡೆ ನೀವು ಅಪ್ಲೈ ಮಾಡಿ ಏನೋ ಒಂದು ಮಾಡ್ಬೋದಿತ್ತು ಅನ್ಸುತ್ತೆ. ಅಟ್ಲೀಸ್ಟ್ ಒಂದು ಅವ್ರಿಗೆ ನೆಕ್ಸ್ಟ್ ಮೂವ್ ಆನ್ ಆಗಕ್ಕಾದ್ರೂ ಒಂದ್ ಸ್ವಲ್ಪ ಗ್ಯಾಪ್ ಕೊಡ್ಬೇಕಿತ್ತು ಅನ್ಸುತ್ತೆ. ನಾನು ಅಂತ ಮಧ್ಯ ಟೈಮ್ ಅಲ್ಲಿ ನನ್ ಮನೆಗೆ ಹೋಗ್ಲಾ ಅಥವಾ ಇನ್ನೆಲ್ಲಾದ್ರೂ ಹೋಗ್ಲಾ, ಈಗ ಕೆಲವರು ತುಂಬಾ ವೀಕ್ ಇರ್ತಾರೆ, ಅವ್ರಿಗೆ ಏನೋ ಒಂದು ಕಮಿಟ್ಮೆಂಟ್ ಇರುತ್ತೆ, ಜಾಬ್ ಸಿಕ್ಕಿದೆ ಅನ್ನೋ ಒಂದು ಇದರಲ್ಲಿ ಕಮಿಟ್ಮೆಂಟ್ಸ್ ಮಾಡಿರ್ತಾರೆ. ಸೊ ಆ ಕಮಿಟ್ಮೆಂಟ್ಸ್ ಸಡನ್ ಆಗಿ ಎಲ್ಲಾ ಇದಾಯ್ತು ಅಂದ್ರೆ ಅವ್ರಿಗೆ ಎಷ್ಟೊಂದ್ ಜನ ಹರ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅಂತವ್ರು ಏನ್ ಮಾಡ್ತಾರೆ, ರೋಡ್ ಮಧ್ಯದಲ್ಲಿ ಕೂತ್ಕೊಂಡು ಅಳ್ತಾರೆ, ಎಲ್ಲಿಗೆ ಹೋಗ್ಬೇಕು. ಸೊ ನನಗನ್ಸೋಮಟ್ಟಿಗೆ ಇನ್ಫೋಸಿಸ್ ಅವರು ಎದುರ್ಕೊಂಡ್ಬಿಟ್ಟಿದ್ದಾರೆ, ಹಿಂಗೆ ತೆಗ್ದಿದ್ದೀವಿ ಅಂತಂದರೆ ಸೂಸೈಡ್. ಎಸ್, ಮೇ ಬಿ ಅದೇ ರೀಸನ್ ಆಗಿರ್ಬೋದು. ಇವ್ರಿಗೆ ನಾವು ಇವತ್ತು ಒಂದಿನ ಉಳ್ಕೊಳಕ್ ಕೊಟ್ರು ಏನಾದ್ರೂ ಆತರ ಆಗ್ಬೋದು, ಹೆಚ್ಚು ಕಡಿಮೆ ಅನ್ನೋ ಭಯ ಇವ್ರಿಗೆ. ಆದರೆ ಮಾನವೀಯತೆಯ ಪ್ರಶ್ನೆ ಆಯಿತಾ, ನಾನು ಫಸ್ಟ್ ಆಫ್ ಆಲ್ ಹೇಳ್ಬಿಡ್ತೀನಿ, ಎಲ್ಲ ಇಂಜಿನಿಯರಿಂಗ್ ಸ್ಟೂಡೆಂಟ್ಸಲ್ಲಿ 90% ತೆಗಿ, 80% ತೆಗಿ, ನಿಮ್ದು ಅಲ್ಲಿ ಇಟ್ಕೊಂಡು ಬನ್ನಿ. IT ಫೀಲ್ಡಲ್ಲಿ ಎಲ್ರಿಗೂ ಸೆಟಲ್ ಮಾಡೋಕ್ಕಾಗಲ್ಲ ಆಯಿತಾ, ಅವ್ರವ್ರ ಕೆಪಾಸಿಟಿ. ನೀನು ಮಾರ್ಕ್ಸ್ ತೆಗಿತಿ ಅಂದಮೇಲೆ ಇಲ್ಲಿ ಕೋಡಿಂಗ್ ಮಾಡೋಕ್ಕಾಗತ್ತೆ ಅನ್ನೋದು ಸುಳ್ಳು. ನಾನೇ ಹೇಳ್ಬಿಡ್ತೀನಿ, ಓಪನ್ ಆಗಿ ಹೇಳ್ತೀನಿ. ನಾನು ಆಲ್ಮೋಸ್ಟ್ ನಮಗೆ IT ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಇದೆ. ತುಂಬ ಜನ ಟಾಪರ್ಸ್ ಬಂದು ಹತ್ತಿರೋದು ನೋಡಿದ್ದೀನಿ, ನನ್ನ ಕೈಲಾಗಲ್ಲ ಅಂತ ಬೇರೆ ಕಡೆ ಹೋದವ್ರನ್ನೂ ನೋಡಿದ್ದೀನಿ ಆಯಿತಾ. ಸೊ IT ಎಲ್ರಿಗೂ ಆಗಬರಲ್ಲ ಆಯಿತಾ, ಎಲ್ರ ಕೈಲಿ ನೀಗುತ್ತೂ ಹೇಳಕ್ಕೆ ಬರಲ್ಲ. ಯಾರೋ ಅನ್ಎಕ್ಸ್ಪೆಕ್ಟೆಡ್ ಕಾಲೇಜಲ್ಲಿ ವೇಸ್ಟ್ ನನ್ನ ಮಗ ಅಂದ್ಕೊಂಡಿರ್ತೀವಿ, ಅವನು ಬಂದು ಇಲ್ಲಿ ಹೀರೋ ಆಗ್ಬಿಡ್ತಾನೆ, ಡೇಂಜರಸ್ ಆಗಿ ಶೈನ್ ಆಗ್ತಾನೆ. ಸುಳ್ಳಲ್ಲ, ನೋಡಿರೋದು ನಿಜ. ನಾನು ಪ್ರೋಗ್ರಾಮ್ ಅಂದ್ರೇನೆ ನನಗೆ ಹೇಳ್ತೀನಿ ನಿಜವಾಗ್ಲು, ಪ್ರೋಗ್ರಾಮ್ ಅಂದ್ರೆ ಏನದು, ಯಾಕೆ ಬರಿಬೇಕು ಪ್ರೋಗ್ರಾಮು, ಮಾಡ್ತಾರಲ್ಲ ಎಲ್ಲ ಇಲ್ಲಿ, ಯಾಕೆ ಬರಿಬೇಕು ಪ್ರೋಗ್ರಾಮ್ ಅಂತಿದ್ದೆ ನಾನು. ಏನ್ ಮಾಡುತ್ತೆ ನಂಗೆ ನಿಜವಾಗ್ಲೂ ಅರ್ಥ ಆಗ್ತಿರ್ಲಿಲ್ಲ, ಪ್ರೋಗ್ರಾಮ್ ಅಂದ್ರೆ ಯಾಕೆ ಬರಿಬೇಕು. ಅಲ್ಲ, ಕಂಪ್ಯೂಟರ್ ಅಷ್ಟು ಇಂಟೆಲಿಜೆಂಟ್ ಇದೆಯಲ್ವಾ, ನಾನು ಇಂಗ್ಲಿಷ್ ಅಲ್ಲೇ ಐ ವಾಂಟ್ ಟು ಡೂ ಯು ಲೈಕ್ ದಿಸ್ ಅಂತ ಹಿಂಗ್ ಬರೆದ್ರೆ ಯಾಕಾಗಲ್ಲ, ಪ್ರೋಗ್ರಾಮ್ ಹೇಗ್ ಬರಿಬೇಕು ಅಂತ ನಾನು ಥಿಂಕ್ ಮಾಡ್ತಿದ್ದೆ. ಯಪ್ಪ, C++ ಎಲ್ಲ ಫೇಲು. ಈಗ ಕೊಡಿ, ಏನ್ ಕೊಡ್ತೀರ ಕೊಡಿ ಅಂದಂಗೆ ಆಗ್ಬಿಟ್ಟಿದೀನಿ. ಅಷ್ಟೇ ಇರೋದು. ಆದರೆ ಆ ಮೆಚುರಿಟಿ ಬರೋಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಜನ ಅರ್ಧ ಹೆದರ್ಕೊಂಡ್ಬಿಡ್ತಾರೆ ಆಯಿತಾ. ಸೊ ಹೋಗಲಿ, ಅದಕ್ಕೆ ಆಗಲಿಲ್ವಾ, ಆ ಹುಡುಗರಿಗೆ ಸ್ವಲ್ಪ ಮೆಂಟಲಿ ಆಗಲಿಲ್ವಾ, ಸ್ವಲ್ಪ ಮಾನವೀಯತೆಯಿಂದ ನೋಡಿ, ಅವ್ರಿಗೆ ಕೌನ್ಸಿಲಿಂಗ್ ಮಾಡಿ, ನಾವು ಮುಂದೆ ರಿಕ್ವೈರ್ಮೆಂಟ್ ಬಂದರೆ ಹೇಳ್ತೀವಿ, ನಿಮ್ಗೆ ರೀಟ್ರೈನ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಈಗ ಕರೆಂಟ್ಲಿ ನೀವು ಕ್ರೈಟೀರಿಯಾ ಮೀಟ್ ಆಗಿಲ್ಲ, ಇಟ್ಸ್ ಫೈನ್. ಇಷ್ಟು ದಿನ ಟ್ರೈನಿಂಗ್ ತೊಗೊಂಡಿರ್ತಾರೆ, ಟ್ರೈನಿಂಗ್ ಕೊಟ್ಟಿರ್ತಾರೆ, ಹುಡುಗರಿಗೂ ಯೂಸ್ ಆಗುತ್ತೆ, ಬೇರೆ ಕಂಪ್ನಿಲಿ ಟ್ರೈ ಮಾಡ್ಬೋದು. ಆದರೆ ಅದನ್ನ ಹುಡುಗರನ್ನ ಮಾನವೀಯತೆಯಿಂದ ನೋಡಿ ಆಯಿತಾ.
ಯಾಕಂದರೆ ನನಗೆ ಗೊತ್ತು ಒಂದು ಕಂಪ್ನಿ ಬಿಟ್ಟು ಇನ್ನೊಂದು ಕಂಪ್ನಿಗೆ ಹೋದಾಗ ಹಣೆ ಬರ ಹೆಂಗಿದೆ ಅನ್ನೋದು ನನಗೆ ಗೊತ್ತು. ಆ್ಯಸ್ ಅ ಫ್ರೆಷರ್ ನಿಮ್ಗೆ ಹೆದರಿಕೆ ಇರುತ್ತೆ, ಏನು ಬರುತ್ತೋ ಇಲ್ಲೋ ನನಗೆ, ಇಲ್ಲಿ ಏನಿರುತ್ತೋ, ನನಗೇನು ತಿಳಿಯುತ್ತೋ ಇಲ್ಲೋ, ನನಗೆ ಯಾರು ಕಲಿಸ್ತಾರೋ ಇಲ್ಲೋ. ಎಲ್ಲ ಕಂಪ್ನಿ ಆನ್ ಜಾಬ್ ಇದು ಕಲಿಸಲ್ಲ, ಟ್ರೈನಿಂಗ್ ಕೊಡಲ್ಲ. ಕೆಲವೊಬ್ರು ಆನ್ ಜಾಬ್ ಸ್ಟಾರ್ಟ್ ಮಾಡಿಬಿಡ್ತಾರೆ ವರ್ಕು. ಪಾಪ ಅವಕ್ಕೆ ಜಾಬ್ ಆದ ಜೇನು ಬರ್ತಿರಲ್ಲ ಕೆಲವು ಜನರಿಗೆ. ನಾನು ನೋಡಿದ್ದೀನಿ, ಜಾಬ್ ಆದ ಜೇನು ಬರ್ತಿರಲ್ಲ. ಅವಕ್ಕೆ ತಲೆ ಬಿಡೋನು ಅರ್ಥ ಆಗಲ್ಲ. ಕೂತ್ಕೊಂಡು ನಾವೇ ಹೇಳ್ಬೇಕಾಗುತ್ತೆ, ಹುಡುಗ ಮಾಡು, ಸ್ವಲ್ಪ ಕಲಿ, ಟೈಮ್ ಇದೆ, ಗ್ರೇಸ್ ಪೀರಿಯಡ್ ಇದೆ, ಕಲಿ, ನಿಧಾನಕ್ಕೆ ಮಾಡು, ಇಂಪ್ರೂವ್ ಮಾಡ್ಕೊ, ನಾವಿದ್ದೀವಿ ಸಪೋರ್ಟ್ ಮಾಡೋಕ್ಕೆ. ನಾವೇ ಸಪೋರ್ಟ್ ಕೊಡ್ತೀವಿ ಎಷ್ಟೋ ಸರ್ತಿ ಇಲ್ಲಿ ಕಂಪ್ನಿಲಿ. ಎಲ್ರಿಗೂ ಬರಲ್ಲ, ಸಪೋರ್ಟ್ ಮಾಡ್ತೀವಿ. ಅಂಥದ್ರಲ್ಲಿ ಇವ್ರು ಪಕ್ಕಾ ಗೊತ್ತು ಇವ್ರು ಬರಲ್ಲ ಅಂತ ಹುಡುಗರಿಗೆ. ಸ್ವಲ್ಪ ಆ ಲೆವೆಲ್ ಕೌನ್ಸ್ಲಿಂಗ್ ಮಾಡಿ ನೀಟ್ ಹೊರಗಡೆ ಕಳಿಸ್ತಿದ್ದೀರ, ಸ್ವಲ್ಪ ನೀಟಾಗಿ ಕಳಿಸಿ, ಪ್ರೊಫೆಷ್ನಲ್ ಆಗಿ. ಇನ್ಫೋಸಿಸ್ ಬಿ ಪ್ರೊಫೆಷ್ನಲ್. ಹಿಂಗೆ ಎತ್ತಿ ಬಿಸಾಕೋದ್ರಿಂದ ನೀವೇನು ದೊಡ್ಡ ಕಂಪ್ನಿ ಆಗಿಬಿಡಲ್ಲ. ಇವರು ಇನ್ನೊಂದು ಇಲ್ಲಿ ಲೋಕಲ್ ಕಂಪ್ನೀಸ್ ಇದೆಯಲ್ಲ, ಇನ್ಫೋಸಿಸ್ ಆಗ್ಲಿ, ವಿಪ್ರೋ ಆಗ್ಲಿ, ವಿಪ್ರೋದಲ್ಲೂ ತೆಗ್ದಿದ್ದಾರೆ. ಯಾಕಂದ್ರೆ ನಮ್ಮ ರೂಮ್ಮೇಟ್ಸ್, ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ರು. ಸೊ ಅವ್ರನ್ನು ಸೇಮ್ ವಿಪ್ರೋದಲ್ಲಿ ಇದೇ ತರ ಟ್ರೈನಿಂಗ್ ಕೊಟ್ಟು, ಅಸೆಸ್ಮೆಂಟ್ಸ್ ಕೊಟ್ಟು ಅಲ್ಲೂ ರಿಮೂವ್ ಮಾಡಿದ್ದಾರೆ. ಇವರು ಹೈಯರ್ ಮಾಡೋದೇನ್ ರೀಸನ್ಗೆ ಅಂತಂದ್ರೆ ಟ್ಯಾಕ್ಸ್ ಬೆನಿಫಿಟ್ಸ್, ಗೌರ್ಮೆಂಟ್ ಇಂದ ಬೆನಿಫಿಟ್ಸ್ ಇರುತ್ತೆ. ಲೈಕ್ ಈಗ ನಾನು ಇಲ್ಲಿ ಕಂಪ್ನಿ ಎಸ್ಟಾಬ್ಲಿಷ್ ಮಾಡ್ತಿದ್ದೀನಿ, ಗೌರ್ಮೆಂಟು ಅದಕ್ಕೆ ಬೆನಿಫಿಟ್ಸ್ ಕೊಡ್ತಾರೆ. ಗೌರ್ಮೆಂಟ್ ಏನು ಕೇಳ್ತಾರೆ ವಾಪಸ್ಸು, ನನ್ಗೆ ಇಷ್ಟು ಜಾಬ್ ಕ್ರಿಯೇಟ್ ಮಾಡು, ಇಯರ್ಲಿ ಇಷ್ಟು ಜಾಬ್ ಕ್ರಿಯೇಟ್ ಮಾಡಿಕೊಟ್ರೆ ನನ್ಗೆ ಈ ಬೆನಿಫಿಟ್ಸ್ ನಿಮ್ಗೆ ಈ ಬೆನಿಫಿಟ್ಸ್ ಕೊಡ್ತೀನಿ ಅಂತ ಗೌರ್ಮೆಂಟ್ ಈ ತರ ಡೀಲಿಂಗ್ ಆಗಿರುತ್ತೆ. ಸೊ ಅವಾಗ ಏನ್ ಮಾಡ್ತಾರೆ, ಪ್ರತಿ ವರ್ಷ ಹೈಯರ್ ಮಾಡ್ಲೇಬೇಕಿರತ್ತೆ ಇಷ್ಟಿಷ್ಟನ್ನ. ಸೊ ಅದಕ್ಕೆ ಏನ್ ಮಾಡ್ತಾರೆ, ತಗೊಳ್ತಾರೆ, ಟ್ರೈನ್ ಈ ತರ ತಗೊಳ್ತಾರೆ, ಅಸೆಸ್ಮೆಂಟ್ ಕೊಟ್ಬಿಟ್ಟು ಇವರೆಲ್ಲ ಪಾಸ್ ಆಗಿಲ್ಲ ಅಂತ ಅನ್ಬಿಟ್ಟು ಕಳ್ಸ್ಬಿಡ್ತಾರೆ ಆಚೆ. ಸೊ ಇದು ಒಂದು ಪ್ರಾಬ್ಲಮ್ ಐತಿ, ಇದನ್ನು ಸರಿ ಮಾಡ್ಕೊಬೇಕು ಅವರು. ಇದು ಒಂಥರ ಸೈಕ್ಲಿಕ್ ಲೂಪ್ ಹೋಲ್. ಗೌರ್ಮೆಂಟ್ ಅವರು ಏನಾದ್ರು ಇದಕ್ಕೊಂದು ಅವರು ಏನಪ್ಪ ಜಾಬ್ ಕ್ರಿಯೇಟ್ ಆಗ್ಲಿ ಅಂತ ಈ ತರ ರೂಲ್ಸ್ ತಗೊಂಡ್ಬಂದ್ರು. ಇವ್ರು ನಮಗ್ ಬೆನಿಫಿಟ್ ಆಗ್ಲಿ ಅಂತ ಆತರ ಒಂದು ಟರ್ನ್ ಅಕ್ಸೆಪ್ಟ್ ಮಾಡ್ಕೊಂಡ್ರು. ಕೊನೆಗೆ ಸಾಯ್ತಾ ಇರೋದು ಮತ್ತೆ ಪ್ರಜಾ ಜನಗಳೇನೆ, ಮಕ್ಕಳನ್ನೇ ಎಲ್ಲ ಬಲಿ ಆಗ್ತಿರೋದು. ಯಾರಿಗ್ ಬೆನಿಫಿಟ್ ಆಗ್ಲಿ ಅಂತ ಮಾಡ್ತಿದಾರೋ ಅವ್ರಿಗೆ ತಿರ್ಗಾ ಪ್ರಾಬ್ಲಮ್ ಆಗ್ತಿದೆ. ಇದು ಯಾವ ತರ ಕಾನ್ಸೆಪ್ಟ್ ನಂಗೂ ಅರ್ಥ ಆಗ್ಲಿಲ್ಲ. ಏನಿಲ್ಲ, ಕೊನೆಗೆ ಇಂಡಿಯಾ ಕಂಪ್ನಿ ಸ್ವಲ್ಪ ಪ್ರೊಫೆಷ್ನಲ್ ಆಗಬೇಕು. US ಕಂಪ್ನಿ ಥರ 2 ವೀಕ್ಸ್ ನೋಟಿಸ್ ಕೊಟ್ಟು ಫೈರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತ ಇಟ್ಕೊಳ್ಳಿ. ಮುಂದೆ ಜನನೂ ಇನ್ಫೋಸಿಸ್ನ 2 ವೀಕ್ಸ್ ನೋಟಿಸ್ ಕೊಟ್ಟು ಬಿಟ್ಟು ಹೋಗಿ ಸ್ಟಾರ್ಟ್ ಮಾಡ್ತಾರೆ. ಈಗ ಆಲ್ರೆಡಿ ರೆಪ್ಯುಟೇಷನ್ ಇದೆ ಇನ್ಫೋಸಿಸ್ಗೆ, ಹೈಕ್ ಚೆನ್ನಾಗಿ ಕೊಡಲ್ಲ ಅಂತ ಆಲ್ರೆಡಿ. ಸೊ ಅದೇ ರೆಪ್ಯುಟೇಷನ್ ಕ್ಯಾರಿ ಆಗುತ್ತೆ ಅಷ್ಟೇ, ಮತ್ತೇನಿಲ್ಲ. ಆ್ಯಟ್ ದಿ ಎಂಡ್ ಆಫ್ ದ ಡೇ ನಮ್ದು ಇಷ್ಟೇ, ಸ್ವಲ್ಪ ಹುಡುಗರು ಹೊಸಬ್ರು ಇರ್ತಾರೆ, ಎಲ್ಲರೂ ಸ್ವಲ್ಪ ಅವ್ರಿಗೆ IT ಇಂಡಸ್ಟ್ರಿ ಬಗ್ಗೆ ಕೆಟ್ಟ ಅಭಿಪ್ರಾಯ ಬರೋಂಗೆ ಮಾಡಬೇಡಿ ಅಷ್ಟೇ. ಹೌದು, ಸ್ವಲ್ಪ ಮ್ಯಾನೇಜ್ಮೆಂಟ್ ಇನ್ನೂ ಸ್ವಲ್ಪ ಸರಿ ಆಗ್ಬೇಕಷ್ಟೇ. ಇವ್ರದ್ದು ತಗೊಂಬರ್ಬೇಕು, ಏನಾದ್ರು ಸ್ವಲ್ಪ ಎಲ್ಲಾ ತರದನ್ನು ಥಿಂಕ್ ಮಾಡ್ಬೇಕು. ಅವ್ರು ಎಸ್ಕೇಪ್ ಆಗೋಕ್ಕೋಸ್ಕರ ಇನ್ನೊಬ್ರನ್ನ ನೀನು ಇಲ್ಲಿ ಸಾಯೋದ್ ಬೇಡ, ಬೇರೆ ಕಡೆ ಹೋಗಿ ಸಾಯಿ ಅಂತಂದ್ರೆ ಹಂಗಾಗಲ್ಲ. ಸೊ ಅದನ್ನ ಇವ್ರು ನೋಡ್ಕೋಬೇಕು, ಅವ್ರ ಮನಸ್ಥಿತಿನೂ ಸ್ವಲ್ಪ ಸುಧಾರಿಸಿ. ನೋಡಪ್ಪ, ಈಗ ಹಂಗ್ ನೀನು ಇವಾಗ ಹೋಗ್ಲೇಬೇಕು, ಯು ಆರ್ ನಾಟ್ ದ ಪ್ರಾಪರ್ಟಿ ಆಫ್ ದಿಸ್, ಹಂಗ್ ಹೇಳೋ ಬದಲು ಸ್ವಲ್ಪ ಕೂರಿಸಿ ಅವ್ರನ್ನ ಕೌನ್ಸಿಲಿಂಗ್ ಮಾಡಿ, ನೋಡಿ ದೇರ್ ಇಸ್ ಅ ಚಾನ್ಸಸ್, ನಿಮ್ಮನ್ನ ರೀಹೈರ್ ಮಾಡೋ ಚಾನ್ಸಸ್ಸು ಇರುತ್ತೆ. ಇವಾಗ ಕಲ್ತಿದ್ದೀರಾ, ಚೆನ್ನಾಗಿ ಪ್ರಿಪೇರ್ ಆಗಿ, ಮತ್ತೆ ಇಂಟರ್ವ್ಯೂಸ್ ಕಾಲ್ ಆಗುತ್ತೆ, ಅಪ್ಲೈ ಮಾಡಿ, ನಿಮಗ್ ಬೆನಿಫಿಟ್ ಇರುತ್ತೆ. ಈ ತರ ಹೇಳಿದಾಗ ಯಾರೇನು ಹೆಚ್ಚು ಕಡಿಮೆ ಮಾಡ್ಕೊಳ್ಳಲ್ಲ. ಅವತ್ 1 ದಿನ 2 ದಿನ ಅವ್ರನ್ನ ಇರಕ್ ಬಿಟ್ಟು ಅವ್ರ ಮನಸ್ಥಿತಿ ಸರಿ ಆದ್ಮೇಲೆ ಅವ್ರನ್ನೆಲ್ಲ ಕಳ್ಸ್ಕೊಟ್ಟಿದ್ರೆ ಇನ್ಫೋಸಿಸ್ ಇಷ್ಟೊತ್ತಿಗಾಗ್ಲಿ ಒಳ್ಳೆ ಹೆಸರು ಮಾಡ್ತಿತ್ತು. ಮತ್ತೆ ಈ ತರ ಮಾಡಿದ್ರು, ಮಾನವೀಯತೆ ಮೆರೆದ್ರು ಅನ್ನೋದಿರ್ತಿತ್ತು. ಬಟ್ ಹಿಂಗ್ ಮಾಡ್ಬಿಟ್ಟು ತಿರ್ಗಿ ಅವ್ರ ಮೈ ಮೇಲೆನೆ ಹಾಕೊಂಡ್ರು ಅದನ್ನ. ಪ್ರಾಬ್ಲಮ್ ಅದೆಲ್ಲ ಪ್ರಾಬ್ಲಮ್. ಫೌಂಡರ್ಸ್ ಇದಾರಲ್ಲ, ಅವರು ಮಾನವೀಯತೆಯಲ್ಲಿ ಆಚೆಗಡೆ ಬಂದು ಔಟ್ ಆಫ್ ದ ಇನ್ಫೋಸಿಸ್, ಈಗ ಸುಧಾಮೂರ್ತಿ, ನಾರಾಯಣ ಮೂರ್ತಿ ಅವರೆಲ್ಲ ಆಚೆ ಕಡೆ ಎಷ್ಟು ಹೆಲ್ಪ್ ಮಾಡ್ತಿದ್ದಾರೆ, ಅದೇ ಹೆಲ್ಪ್ ಇಲ್ಲಿ ಮಾಡಿದ್ರೆ ಆಗ್ತಿತ್ತು. ಅಯ್ಯೋ, ಅವ್ರು ಮಾಡೋ ಹೆಲ್ಪ್ ಸುಧಾಮೂರ್ತಿ ಅವರು ಇದ್ರಲ್ಲಿ ಸಭೆಯಲ್ಲಿ ಅದ್ಯಾಕಾಗಿಲ್ಲ ಇದಾಕಾಗಿಲ್ಲ ಅಂತ ಕ್ವಶನ್ ಮಾಡ್ತವ್ರೆ. ಫಸ್ಟ್ ಅವ್ರ ಇದ್ರಲ್ಲೇನೆ ಅವ್ರಿಗೆ ಕ್ವಶನ್ ಮಾಡ್ಬೇಕು, ನಿಮ್ದು ಯಾಕೆ ಇದು ಸರಿ ಹೋಗ್ತಿಲ್ಲ ಅಂತ. ನೋಡಿದ್ರ ಅದು ವಿಡಿಯೋ ಅವ್ರದ್ದು. ಸೊ ಮೇನ್ ಮನೇಲೇನೆ ಇದಾಗ್ತಿಲ್ಲ, ನಿಮ್ ದೋಸೆ ಚೆನ್ನಾಗಿ ಬೇಯ್ತಿಲ್ಲ, ಆಚೆ ದೋಸೆ ಬಗ್ಗೆ ತಲೆ ಕೆಡ್ಸ್ಕೊತಿದ್ರ ನೀವು ಫಸ್ಟ್ ಆಫ್ ಆಲ್. ಸೊ ಅದು ಸರಿ ಮಾಡ್ಕೋಬೇಕು, ಇನ್ನೊಬ್ರನ್ನ ಕ್ವಶನ್ ಮಾಡೋಕ್ಕಿಂತ ಮುಂಚೆ. ನೋಡೋಣ ಏನ್ ಮಾಡ್ತಾರೆ ಅಂತ. ಈಗಂತೂ ಇದಾಗೋಗಿದೆ ವಿಷಯ.
ನೆಕ್ಸ್ಟ್ ಇದಾದ್ಮೇಲೆ ಇದರಿಂದ ಏನಾದ್ರು ಅವ್ರಿಗೆ ಹಿಂಗ್ ಮಾಡಬಾರ್ದಾಗಿತ್ತು ಅಂತ ಅನ್ನೋದು ಏನಾದ್ರು ಅವ್ರಿಗೆ ಗೊತ್ತಾಗಿತ್ತು ಅಂತಂದ್ರೆ ನೆಕ್ಸ್ಟ್ ಟೈಮ್ ಅಟ್ ಲೀಸ್ಟ್ ದೇ ವಿಲ್ ಇಂಪ್ರೂವ್, ಏನಾದ್ರು ಒಂದು ಇಂಪ್ರೂವ್ ಮಾಡ್ತಾರೆ, ಅದಕ್ಕೊಂದು ಒಳ್ಳೆ ಮ್ಯಾನೇಜ್ಮೆಂಟ್ ತಗೊಂಡ್ಬರ್ತಾರೆ. ನೋಡೋಣ ಇದರಿಂದ ಆದ್ರೂ ಗೊತ್ತಾಗ್ಲಿ.